ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಘು ರೌಂಡ್ಸ್ ಯೂಟ್ಯೂಬ್ ಚಾನಲ್. ನಾನು ಬೆಂಗಳೂರಿಂದ ಪಯಣ ಮಾಡಿಕೊಂಡು ಇನ್ನೊಂದು ಪಯಣ ನೋಡೋಕೆ ಬಂದಿದ್ದೀನಿ. ಏನಪ್ಪ ಇದು ಪಯಣ ಅಂತನಾ, ಮೈಸೂರು ಎಂಟ್ರೆನ್ಸಲ್ಲೇ ಇರುವಂಥ ಈ ಪಯಣ ನೋಡೋಕ್ಕೆ ಬೆಂಗಳೂರಿಂದ ಪಯಣ ಮಾಡ್ಕೊಂಡು ಬಂದಿದ್ದೀನಿ. ಈ ಜಾಗ ನಾನೇನು ಹೊಸದಾಗಿ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕರ್ನಾಟಕದಲ್ಲಿರೋ ಎಲ್ಲ ಜನಕ್ಕೂ ಗೊತ್ತು. ಧರ್ಮಸ್ಥಳದಲ್ಲಿರುವಂಥ ವೀರೇಂದ್ರ ಹೆಗಡೆ ಅವ್ರಿಗೆ ಸೇರಿದಂಥ ಜಾಗ ಇದು. ಅವರ ಎಲ್ಲ ಕಲೆಕ್ಷನ್ಗಳನ್ನು ಈಗ ಒಟ್ಟು ಮಾಡಿ ಈ ಜಾಗದಲ್ಲಿ ತಂದಿಟ್ಟು ಪಯಣ ಅಂತ ಹೆಸರಿಟ್ಟು ಎಲ್ರಿಗೂ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬನ್ನಿ ನಾವು ಹೋಗಿ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ಇಲ್ಲಿ ಟಿಕೆಟ್ ತೊಗೋಬೇಕು, ಟಿಕೆಟ್ ಕೌಂಟ್ರ್ ಇದು. ಒಬ್ರಿಗೆ 50 ರೂಪಾಯಿ. ಹಳೇ ಕಾಲದ ಕಂಬಗಳು. ನನ್ನ ಹಿಂದೆ ಏನು ಕಾಣ್ತಾ ಇದೆ ಈ ಕಾರು, ವೀರೇಂದ್ರ ಹೆಗಡೆ ಅವರು ತಮ್ಮ ಕಾಲೇಜು ದಿನಗಳಲ್ಲಿ ಉಪಯೋಗಿಸ್ತಿದ್ದಂಥ ಕಾರು. ತುಂಬ ಪ್ರೀತಿಯಿಂದ ನೋಡ್ಕೊಂಡಂಥ ಕಾರಂತೆ. ಅದರ ಡೀಟೇಲ್ಸ್ ಎಲ್ಲ ಇಲ್ಲೇ ಬರೆದಿದ್ದಾರೆ. ಹಳೆ ಕಾಲದ ಎತ್ತಿನ ಗಾಡಿ, ಕುದುರೆ ಗಾಡಿ, ಎಲ್ಲ ಥರ ವೆರೈಟಿ ಗಾಡಿಗಳಿವೆ. ಹೆಸರುಗಳಂತೂ ನನಗೆ ಗೊತ್ತಿಲ್ಲ, ನಿಧಾನಕ್ಕೆ ಓದ್ಕೋಬೇಕು ನೀವು. ಇಲ್ಲಿ ಕೆಳಗಡೆ ಇಳಿಯೋಕ್ಕೆ ಒಳ್ಳೆ ಮೃದುವಾಗಿರೋ ಬ್ಯೂಟಿಫುಲ್ ಡಿಸೈನ್ ಮಾಡಿದ್ದಾರೆ. ರೌಂಡಾಗಿ ಇಳಿಬೇಕು. ಇನ್ನು 2 ಸ್ಟೆಪ್ ಇದೆ ಕೆಳಗಡೆ ಅಂಡರ್ಗ್ರೌಂಡಲ್ಲಿ. ಮಜಾ ಇದೆ ನೋಡೋಕ್ಕೆ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಗಾಡಿ.
ಕಾರ್ ಪಕ್ಕ ವಿಷ್ಣುವರ್ಧನ್ ಅವ್ರದ್ದು ಸ್ಟ್ಯಾಚು ನಿಲ್ಲಿಸಿದ್ದಾರೆ. ಮೋಸ್ಟ್ ಪ್ರಾಬಲಿ ಈ ಕಾರನ್ನ ವಿಷ್ಣುವರ್ಧನ್ ಅವ್ರು ಯೂಸ್ ಮಾಡ್ತಿದ್ರು ಅಂತ ಅನಿಸುತ್ತೆ. ಯಾವ್ದು ಗುರು ಇಷ್ಟೇ ಎತ್ತರ ಇದೆ? ಯಪ್ಪ, ಮಿಲ್ಟ್ರಿಲಿ ಯೂಸ್ ಮಾಡೋದು ಅನ್ಸುತ್ತಿರೋ. ಭಯಂಕರ ಇದೆ. ನಿಂಬೆಹಣ್ಣು ಆಗ್ಬಿಡ್ತೀವಿ ಟೈರ್ ಕೆಳಗಡೆ ಸಿಗಾಕೊಂಡಿದ್ರೆ. ನಿನ್ನ ಬಿಟ್ಟು ಬೇರೆ ಎಂತ ಬೇಡ ಪಂಜುರ್ಲಿ. ಪಂಜುರುಳಿ ದೈವದ ಮುಖ. ಒಂದು ಜಾನಪದದ ನಂಬಿಕೆಯ ಪ್ರಕಾರ ಪಾರ್ವತಿ ದೇವಿಯು ಸಾಕಿದ ಕಾಡು ಹಂದಿಯು ಶಿವನ ಕೋಪಕ್ಕೆ ಗುರಿಯಾಗಿ ಸಾಯುತ್ತದೆ. ಆಗ ದುಃಖಿತಳಾದ ಪಾರ್ವತಿ ದೇವಿಯ ಪ್ರಾರ್ಥನೆಯಂತೆ ಶಿವನು ಆ ಹಂದಿಗೆ ಪುನರ್ಜೀವವನ್ನು ಕೊಟ್ಟು ಭೂಮಿಗೆ ಬಂದು ದೈವವಾಗಿ ನೆಲೆ ನಿಂತು ಜನರ ಉದ್ಧಾರವನ್ನು ಮಾಡುವಂತೆ ಆದೇಶಿಸಿ ಕಳಿಸಿಕೊಡುತ್ತಾನೆ. ಎಲ್ಲ ಹಳೇ ಕಾಲದ ಸೌಟುಗಳು, ಕತ್ತಿ, ಗುರಾಣಿಗಳೆಲ್ಲ ಇವೆ ಇಲ್ಲಿ. ಮನೆಗಳಲ್ಲಿ ಯೂಸ್ ಮಾಡಿದಂಥ ಎಲ್ಲ ವೆರೈಟಿ ಆಫ್ ಅಡುಗೆ ಮನೆ ಐತೆ. ಮೋಸ್ಟ್ಲಿ ಇದು ಕಾಯಿ ತುರಿಯೋದು ಅಡುಗೆ ಮನೆ. ಇದು ಎಂತದ ಫೋಟೋ ತೆಗಿಯೋ ಮಿಷಿನ್ ಅಂತ. ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಟೆಲಿಫೋನ್ಗಳು, ಬೈನಾಕ್ಯುಲರ್. ನಾವು ನೋಡೇ ಇಲ್ಲ ಬಿಡಿ ಇದೆಲ್ಲ ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ. ಇದೆಲ್ಲ ವೆರೈಟಿ ಆಫ್ ಟೈಪಿಂಗ್ ಮಿಷಿನ್ಗಳು ಕೂಡ ಇದೆ ಹಳೆ ಕಾಲದಲ್ಲಿ. ತಾಳೆಗರಿ, ಹಳೆ ಕಾಲದ ಪಂಚಾಂಗ, ಸಂವತ್ಸರ ಪಂಚಾಂಗ, ಮೈಸೂರು ಸ್ಟಾರ್, ಕವಿ ರವೀಂದ್ರ ಕೃತಿ, ಕಣ್ಣಪ್ಪನವರು ಬರೆದಿರುವಂತ ಪತ್ರ ಇದು. ಹಳೆ ಕಾಲದ ಫೋಟೋಗಳು, ರಾಜರ ಕಾಲದ ಫೋಟೋಗಳು, ರಾಜರ ವಂಶಸ್ಥರು.
ಗ್ರಾಮಫೋನ್ ಕೂಡ ಇದೆ ಇಲ್ಲಿ ಹಳೇದು. ಎಲ್ಲ ಹಳೇದೆ, ನಾವು ನೋಡದೇ ಇರುವಂಥ ಎಲ್ಲ ವಸ್ತುಗಳು ಸಂಗ್ರಹ. ಇದ್ರ ಬಗ್ಗೆ ವಿಚಾರ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ನಾವು ಸಿನಿಮಾದವರಾಗಿರೋದ್ರಿಂದ ಇದು ಸಿನಿಮಾ ವಿಚಾರನೇ. ಇದು ನೋಡಿ, ಈಗ ಡಿಜಿಟಲ್ ವೈಸ್ ಬರೋಕ್ಕೂ ಮುಂಚೆ ನೆಗೆಟಿವ್ ಇದ್ದಾಗ ಆ ಒಂದು ನೆಗೆಟಿವ್ನ ಈ ಮಿಷಿನ್ಗೆ ಹಾಕಿನೇ ನಮಗೆ ಸಿನಿಮಾ ತೋರಿಸ್ತಾ ಇದ್ದಿದ್ದು. ಸಿನಿಮಾ ಇದ್ರ ಮೂಲಕನೇ ನಮಗೆ ಪರದೆ ಮೇಲೆ ಬರ್ತಾ ಇದ್ದಿದ್ದು. ಮೋಸ್ಟ್ಲಿ ಇದು ಯುದ್ಧಕ್ಕೆ ಯೂಸ್ ಮಾಡ್ತಿದ್ದ ಪಿರಂಗಿ ಅಂತ ಅನ್ಸುತ್ತೆ. ಒಂದು ಸ್ಮಾಲ್ ಪಿರಂಗಿ. ಆ ರೀತಿಯ ಕತ್ತಿ ಗುರಾಣಿಗಳು ರಾಜ್ಯ ಕಾಲದಲ್ಲಿ ಯೂಸ್ ಮಾಡ್ತಾ ಎಲ್ಲ ಕತ್ತಿಗಳು ಇವೆ. ಪಿಸ್ತೂಲು, ಬಂದೂಕ, ಕತ್ತಿ ಗುರಾಣಿಗಳು ಎಲ್ಲ ಹಳೆ ಕಾಲದ ಶಿಲೆಗಳು. ಡ್ಯಾಮೇಜ್ ಆಗಿವೆ ಕೆಲವು ಒಂಚೂರು ಚೆನ್ನಾಗಿವೆ. ಎಲ್ಲ ಥರದ ವಾಹನಗಳನ್ನು ನೋಡಿಕೊಂಡು ಈಚೆ ಬಂದು ಈಗ ಚೆನ್ನಾಗಿದೆ. ತುಂಬ ಕಲೆಕ್ಷನ್ಗಳು ಅದ್ಭುತವಾಗಿದೆ. ಜಾಗ ವಿಶಾಲವಾಗಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಜನ ಕೂಡ ಇದ್ರು. ಅವ್ರನ್ನೆಲ್ಲ ಅವಾಯ್ಡ್ ಮಾಡಿ ವಿಡಿಯೋ ಮಾಡೋದು ಒಂದು ದೊಡ್ಡ ಸಾಹಸ ಕೂಡ. ಅಯ್ಯೋ ಪಾಪ, ಇದು ಯಾವುದೋ ಒಂದು ರೋಡ್ ರೋಲರ್ನ ಎಕ್ಸಿಬಿಷನ್ ಒಳಗಡೆ ತೊಗೊಂಡು ಹೋಗೋಕ್ಕಾಗ್ದೇನೆ ಈಚೆ ಕಡೆನೇ ಇಟ್ಬಿಟ್ಟಿದಾರ ಅಂತ. ಪಾಪ ಎಷ್ಟು ನೊಂದ್ಕೋತಿದ್ಯೋ ಏನೋ. ಬೇಜಾರು ಮಾಡ್ಕೋಬೇಡ ಚಿನ್ನ, ಯಾರು ನಿನ್ನ ಬಂದು ನೋಡ್ಕೊಂಡು ಹೋದ್ರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ನಿನ್ನ ನೋಡ್ತಾ ಇದ್ದೀನಿ. ಎಕ್ಸಿಬಿಷನ್ ಒಳಗಿಲ್ಲ, ಎಕ್ಸಿಬಿಷನ್ ಇಂದ ಹೊರಗಿದ್ದಾನೆ. ಇವನ್ನ ನೋಡ್ಕೊಳ್ಳಿ, ಸ್ಪೆಷಲ್ ಆಗಿದ್ದಾನೆ. ಇವನ ಟಿಕೆಟ್ ಇಲ್ಲ, ಫ್ರೀಯಾಗಿ ನೋಡ್ಕೋಬಹುದು. ಹೊರಗಡೆ ಇನ್ನೂ ಇಬ್ಬರಿದ್ದಾರೆ, ಅವ್ರನ್ನ ಈಗ ನೋಡಿದೆ. ಬನ್ನಿ ಅವ್ರು ಯಾರು ಅಂತ ತೋರಿಸ್ತೀನಿ. ಕಾರ್ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಪಾಪ ಇವ್ರನ್ನ. ನೋಡಿ, ಇಲ್ಲೊಂದು ರೋಲರ್ ಇದೆ, ಇವನು ಕಾರ್ ಪಾರ್ಕಿಂಗಲ್ಲಿ ನಿಂತಿದ್ದಾನೆ. ನನ್ನ ಹಿಂದೆ ಒಂದು ದೊಡ್ಡ ಡಬಲ್ ಡೆಕ್ಕರ್ ಬಸ್ ಕಾಣ್ತಾ ಇದೆ. ಒಳಗೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅನ್ಕೊಂಡು ಹೋದೆ. ಅಲ್ಲಿ ಬಾಗಿಲು ಹಾಕಿದ್ದಾರೆ, ಒಳಗೋಗಕ್ಕೆ ಯಾವುದೇ ಥರದ್ದು ವ್ಯವಸ್ಥೆ ಮಾಡಿಲ್ಲ. ತುಂಬ ಜನ ಹತ್ತಿಳಿದ್ರೆ ಮೇಂಟೆನೆನ್ಸ್ ಮಾಡೋಕ್ಕೆ ಕಷ್ಟ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೊರಗಡೆಯಿಂದನೇ ನೋಡ್ಕೋಬೇಕು ಡಬಲ್ ಡೆಕ್ಕರ್ ಬಸ್ನ. ನನಗಂತೂ ಈ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಹೋಗಿರೋ ನೆನಪಂತೂ ಇಲ್ಲ. ನಿಮ್ಗೆ ಯಾರಿಗಾರು ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನಮ್ಮ ಪಯಣ ಇಲ್ಲಿಗೆ ಮುಗಿದಿದೆ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.